ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಲೀಕ್ ಮಾಡಿದವರಿಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಈ ಒಂದು ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ವಿಡಿಯೋದ ಹಿಂದೆ ಯಾರಿದ್ದಾರೆ, ವಿಡಿಯೋ ಲೀಕ್ ಮಾಡಿದಂಥವರು ಯಾವ ಉದ್ದೇಶಕ್ಕಾಗಿ ಲೀಕ್ ಮಾಡಿದರು, ಇಂಥವರೆಲ್ಲರಿಗೂ ಕೂಡ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಈಗಾಗಲೇ ನವೀನ್, ಕಾರ್ತಿಕ್ ಗೌಡ ಇವರೆಲ್ಲರ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂಥದ್ದು. ಸೊ ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇದರ ಜೊತೆಗೆ ವಿಡಿಯೋ ಲೀಕ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಕೂಡ ಈಗ SITಗೆ ಹಸ್ತಾಂತರವಾಗಿರುವ ಹಿನ್ನೆಲೆ ಇವರೆಲ್ಲರಿಗೂ ಕೂಡ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ನವೀನ್ ಗೌಡ ಮತ್ತು ಇತರರು ಅಂತ FIR ದಾಖಲಾಗಿತ್ತು. ಕಾರ್ತಿಕ್ ಸೇರಿ 4 ವಿರುದ್ಧ JDS ದೂರನ್ನು ನೀಡಿತ್ತು. ಈ ಲೀಕ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಕಾರ್ತಿಕ್ ಜಾಮೀನು ಅರ್ಜಿ ವಜಾ ಆಗಿತ್ತು. SIT ತಂಡ ಈಗ ಆರೋಪಿಗಳನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. 23ನೇ ತಾರೀಕು ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ವಿಡಿಯೋ ಲೀಕ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿತ್ತು. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರುವಂಥದ್ದು. ಅತ್ಯಾಚಾರ ಕೇಸನ್ನು ದಾಖಲಿಸಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆಯಲಾಗಿದೆ. ಸಂತ್ರಸ್ತೆ ದಾಖಲಿಸಿದ ದೂರಿನ ಮೇರೆಗೆ ಸ್ಥಳ ಮಹಜರನ್ನು ಕೂಡ ಮಾಡಿರುವಂತಹದ್ದು. ನಿನ್ನೆ ACP ಇನ್ಸ್ಪೆಕ್ಟರ್ PSI ಸಮ್ಮುಖದಲ್ಲಿ ಸ್ಪಾಟ್ ಮಹಜರ್ ಕೂಡ ಆಗಿದೆ. ಚನ್ನರಾಯಪಟ್ಟಣದ ಗನ್ನಿಕಡ ತೋಟದ ಮನೆಯಲ್ಲಿ ಪಂಚನಾಮೆ ನಡೆದಿರೋದು. ಸಂತ್ರಸ್ತೆ ಗನ್ನಿಕಡದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪ್ರಜ್ವಲ್ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿರೋದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ವಿಡಿಯೋ ಲೀಕ್ ಮಾಡಿದಂಥವರಿಗೆ ಬಂಧನದ ಭೀತಿ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಪಾಟೀಲ್, ಪ್ರಜ್ವಲ್ ರೇವಣ್ಣಗೆ ವಿಡಿಯೋ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವನ್ನು ಪಡಿತಾ ಇರುವಂಥದ್ದು. ಮುಖ್ಯವಾಗಿ ಮೊನ್ನೆ ತಾನೇ ಏನು ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಒಂದು ಆರೋಪ ಬಂದಿತ್ತು, ವಿಡಿಯೋವನ್ನು ವೈರಲ್ ಮಾಡಿದ್ದಂಥದ್ದು. ಜೊತೆಗೆ ಕಾರ್ತಿಕ್ ಜೊತೆಗೆ ಪುಟ್ರಾಜ್ ಅಲಿಯಾಸ್ ಪುಟ್ಟಿ, ನವೀನ್ ಗೌಡ ಹಾಗೂ ಚೇತನ್ ಇವರಿಷ್ಟರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆದರೆ ಈ ಒಂದು ಪ್ರಕರಣದ ವಿರುದ್ಧ ಬಚಾವಾಗಲಿಕ್ಕೆ ಕಾರ್ತಿಕ್ ಈಗಾಗಲೇ ಬೇಲ್ ಅಪ್ಲಿಕೇಶನನ್ನು ಹಾಸನದ ಅಧಿಕ ಮತ್ತು ಸತ್ರ ನ್ಯಾಯಾಲಯಕ್ಕೆ ಅವರು ಬೇಲ್ ಅಪ್ಲಿಕೇಶನನ್ನು ಹಾಕಿದರು. ಆದರೆ ಅದು ಜಾಮೀನು ಕೂಡ ವಜಾ ಆಗಿತ್ತು. ಇದೇ ಹಿನ್ನೆಲೆಯಲ್ಲಿ ಈಗ ಕಾರ್ತಿಕ್ ಕೂಡ SIT ಬಂಧಿಸುವಂಥ ಸಾಧ್ಯತೆ ಇದೆ. ಯಾಕಂತ ಅಂದರೆ ವಿಡಿಯೋವನ್ನು ವೈರಲ್ ಮಾಡಿದ್ದು ಕಾರ್ತಿಕ್ ಮೇಲೆ ಆರೋಪ ಬಂದಿರೋದ್ರಿಂದ ಆತನನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಆರೋಪದಲ್ಲಿ ಯಾರೆಲ್ಲ ಇದ್ದರೂ ಅವರು ಈಗ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇನ್ನೊಂದು ಕಡೆ ಹೆಚ್ಚುವರಿಯಾಗಿ ಈಗ ಪ್ರಜ್ವಲ್ ಮೇಲೆ ಮತ್ತೊಂದು ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯ ದೂರು ದಾಖಲಾಗಿದೆ. ಈಗ ರೇವಣ್ಣ ಅವ್ರ ಮೇಲೆ ಏನು ಒಂದು ಕಿಡ್ನಾಪ್ ಕೇಸ್ ಪ್ರಕರಣ ದಾಖಲಾಗಿತ್ತು, ಅದೇ ಮಹಿಳೆಯಿಂದ ಪ್ರಜ್ವಲ್ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ SIT ತಂಡ ಈಗಾಗಲೇ ಚನ್ನರಾಯಪಟ್ಟಣದ ಗನ್ನಿಗಡ ತೋಟದ ಮನೆಯನ್ನು ಕೂಡ ಶೋಧನೆ ಮಾಡಿ ಮಹಜರನ್ನು ಮಾಡಿ ಹೋಗಿದ್ದಾರೆ. ಹೀಗೆ ದಿನಕ್ಕೊಂದು ಪ್ರಜ್ವಲ್ ಮೇಲಿನ ಆರೋಪಗಳು, ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ವಿಡಿಯೋವನ್ನು ವೈರಲ್ ಮಾಡಿದವರು ಯಾರು, ಅದ್ರ ಮೇಲೆ ಕೂಡ SIT ತನಿಖೆ ಮಾಡಬೇಕಾಗಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಈ ಪ್ರಕರಣವನ್ನು ಯಾವ ನಿಟ್ಟಿನಲ್ಲಿ ಸಾಗಿಸಬೇಕು, ಯಾವ ನಿಟ್ಟಿನಲ್ಲಿ ತಾರ್ಕಿಕ ಅಂತ್ಯ ತಗೊಂಡು ಹೋಗಬೇಕು ಅನ್ನೋದು SITಗೆ ಈಗ ಸವಾಲಾಗಿದೆ. ಒಟ್ಟಾರೆಯಾಗಿ ಈಗ ವಿಚಾರಣೆಗಳು ಇನ್ನಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಕೆಲವೊಬ್ಬರ ವ್ಯಕ್ತಿಗಳ ಹೆಸರು ದಿನದಿಂದ ದಿನಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು SIT ತಂಡ ರಚನೆ ಮಾಡಿದ ಕಾರಣ ಅವರೇ ಒಂದು ತಾರ್ಕಿಕ ಅಂತ್ಯವನ್ನು ತಗೊಂಡು ಹೋಗಬೇಕಾದ್ರೂ ಕೂಡ ಪ್ರಜ್ವಲ್ ಬರುವ ತನಕ SIT ಮುಂದೆ ಹಾಜರಾಗುವ ತನಕ ಇಡೀ ಪ್ರಕರಣ ಒಂದು ಗೊಂದಲದ ಗೂಡಾಗಿದೆ ಅಂತ ಹೇಳ್ಬೋದಾಗಿದೆ.